NCIB ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. 2 ಕಿಲೋಮೀಟರ್ ಪ್ರಯಾಣಕ್ಕೆ 6 ರೂಪಾಯಿ, 2.5 ಕಿಲೋಮೀಟರ್ ಪ್ರಯಾಣಕ್ಕೆ 12 ರೂಪಾಯಿ. ಬಿಎಂಟಿಸಿ ಟಿಕೆಟ್ ದರ ವ್ಯವಸ್ಥೆ ವಿರುದ್ಧ ಪ್ರಯಾಣಿಕರ ಆಕ್ರೋಶ. ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ಹಂತ ಆಧಾರಿತ ಟಿಕೆಟ್ ದರ ಪದ್ಧತಿಯಲ್ಲಿನ ಲೋಪದೋಷಗಳ ವಿರುದ್ಧ ಪ್ರಯಾಣಿಕರು ದೂರುಗಳನ್ನ ಕೊಡ್ತಾ ಇದ್ದಾರೆ. GPS ತಂತ್ರಜ್ಞಾನ ಲಭ್ಯವಿರುವಂತಹ ಈ ಕಾಲದಲ್ಲಿ ಬಿಎಂಟಿಸಿ ಇನ್ನೂ ಕೂಡ ಕಿಲೋಮೀಟರ್ ಆಧಾರಿತ ದರ ಪದ್ಧತಿಗೆ ಬದಲಾಗಬೇಕು ಅಂತ ಹೇಳಿ ಸಾರ್ವಜನಿಕರು ಒತ್ತಾಯ ಮಾಡ್ತಿದ್ದಾರೆ. ಬಿಎಂಟಿಸಿ ಈಗ ಹಂತ ಆಧಾರಿತ ಶುಲ್ಕ ವ್ಯವಸ್ಥೆಯನ್ನ ಅನುಸರಿಸ್ತಾ ಇದೆ. ಇಲ್ಲಿ ನಗರವನ್ನ ತಲಾ 2 ಕಿಲೋಮೀಟರ್ಗಳ ಸ್ಥಿರ ಹಂತಗಳಾಗಿ ವಿಂಗಡಣೆ ಮಾಡಲಾಗಿದೆ. ಪ್ರಯಾಣಿಕರು ದಾಟಿದ ಹಂತಗಳ ಸಂಖ್ಯೆಯನ್ನ ಅವಲಂಬಿಸಿ ಪಾವತಿಯನ್ನ ಮಾಡ್ತಾರೆ. ಇದರರ್ಥ 2.5 ಕಿಲೋಮೀಟರ್ ಪ್ರಯಾಣಿಸುವಂತಹ ಪ್ರಯಾಣಿಕರು ಮುಂದಿನ ಹಂತಕ್ಕೆ ಹೋದಾಗ 4 ಕಿಲೋಮೀಟರ್ಗೆ ಸಮಾನವಾದ ಮೊತ್ತವನ್ನ ಪಾವತಿಸಬೇಕಾಗುತ್ತೆ. ಪ್ರಸ್ತುತ ಬಿಎಂಟಿಸಿ ಪ್ರತಿ 2 ಕಿಲೋಮೀಟರ್ಗಳನ್ನ ಒಂದು ಹಂತ ಅಂತ ಹೇಳಿ ಪರಿಗಣಿಸುತ್ತೆ. ಅಂದ್ರೆ ಸ್ಟೇಜ್ 1 2 ಕಿಲೋಮೀಟರ್, ಇದಕ್ಕೆ 6 ರೂಪಾಯಿ. ಸ್ಟೇಜ್ 2 4 ಕಿಲೋಮೀಟರ್, ಇದಕ್ಕೆ 12 ರೂಪಾಯಿ. ಸ್ಟೇಜ್ 3 6 ಕಿಲೋಮೀಟರ್, ಇದಕ್ಕೆ 18 ರೂಪಾಯಿ. ಒಬ್ಬ ಪ್ರಯಾಣಿಕ ಕೇವಲ 2.5 ಕಿಲೋಮೀಟರ್ ಪ್ರಯಾಣಿಸಿದ್ರು ಕೂಡ ಆತ 2ನೇ ಸ್ಟೇಜ್ಗೆ ಪ್ರವೇಶವನ್ನ ಮಾಡ್ತಾನೆ ಅನ್ನುವಂತಹ ಕಾರಣಕ್ಕೆ ಪೂರ್ತಿ 4 ಕಿಲೋಮೀಟರ್ಗಳ ದರ ಅಂದ್ರೆ 12 ರೂಪಾಯಿಯನ್ನ ಕೊಡಬೇಕಾಗುತ್ತೆ. ಇದು ಪ್ರಯಾಣಿಕರ ಜೇಬಿಗೆ ಹೊರೆ ಆಗ್ತಾ ಇದೆ. ದೂರು ಆಧಾರಿತ ದರ ಪದ್ಧತಿಯನ್ನ ಅಳವಡಿಸೋದಕ್ಕೆ ಕೇವಲ ತಾಂತ್ರಿಕ ಸಮಸ್ಯೆಗಳಿದೆ ಅಂತ ಹೇಳಿ ಬಿಎಂಟಿಸಿ ಹಿರಿಯ ಅಧಿಕಾರಿಗಳು ತಿಳಿಸಿದ್ದಾರೆ. ಇದು ಅತ್ಯಂತ ಹಳೆಯ ಪದ್ಧತಿಯಾಗಿದ್ದು ಹೆಚ್ಚಿನ ಹಂತಗಳನ್ನ 25 ವರ್ಷಗಳ ಹಿಂದೆಯೇ ನಿಗದಿಸಲಾಗಿದೆ. ಪ್ರತಿ 2 ಕಿಲೋಮೀಟರ್ಗೊಂದು ಸ್ಟೇಜ್ ಇರೋದ್ರಿಂದಾಗಿ ನಿರ್ವಾಹಕರಿಗೆ ಟಿಕೆಟ್ ನೀಡೋದಕ್ಕೆ ಸಮಯ ಸಿಗುತ್ತೆ. ಪ್ರತಿ ನಿಲ್ದಾಣಕ್ಕೂ ದರ ಬದಲಾದರೆ ಟಿಕೆಟ್ ಕೊಡುವಂಥದ್ದು ವಿಳಂಬ ಆಗಬಹುದು ಅಂತ ಹೇಳಿ ಬಿಎಂಟಿಸಿ ಅಧಿಕಾರಿಗಳು ನೆಪವನ್ನ ಹೇಳ್ತಾ ಇದ್ದಾರೆ. ಎಲೆಕ್ಟ್ರಾನಿಕ್ ಟಿಕೆಟ್ ಯಂತ್ರಗಳು ಅಂದ್ರೆ ETM ಕೈ ಕೊಟ್ರೆ ಮ್ಯಾನ್ಯುವಲ್ ಟಿಕೆಟ್ ನೀಡೋದಕ್ಕೆ ಸ್ಟೇಜ್ ಆಧಾರಿತ ಪದ್ಧತಿಯೇ ಸುಲಭ ಅಂತ ಹೇಳಿದ್ದಾರೆ. ಬಿಎಂಟಿಸಿ ಈಗ 100% ಎಲೆಕ್ಟ್ರಾನಿಕ್ ಟಿಕೆಟ್ ತಂತ್ರಜ್ಞಾನವನ್ನ ಬಳಸ್ತಾ ಇದೆ. ಇವು ಆಂಡ್ರಾಯ್ಡ್ ಆಧಾರಿತವಾಗಿದ್ದು GPS ಸೌಲಭ್ಯ ಕೂಡ ಹೊಂದಿದೆ. ಹಾಗಾಗಿ ಕಿಲೋಮೀಟರ್ ಲೆಕ್ಕಾಚಾರವನ್ನ ಮಾಡುವಂಥದ್ದು ಕಷ್ಟ ಅಲ್ಲ ಅಂತ ಹೇಳ್ತಾರೆ ತಜ್ಞರು. ಸಾರಿಗೆ ತಜ್ಞರ ಪ್ರಕಾರವಾಗಿ ಭಾರತದಲ್ಲಿ ಚಂಡೀಗಢವನ್ನ ಹೊರತುಪಡಿಸಿ ಉಳಿದೆಲ್ಲ ನಗರಗಳು ಸ್ಟೇಜ್ ಆಧಾರಿತ ಪದ್ಧತಿಯನ್ನೇ ಅನುಸರಿಸ್ತಾ ಇದೆ. ಆದರೆ ಟೆಕ್ ಸಿಟಿ ಬೆಂಗಳೂರು ಈ ಬದಲಾವಣೆಗೆ ಮುನ್ನುಡಿಯನ್ನ ಬರಿಬಹುದು ಅನ್ನುವಂತ ಅಭಿಪ್ರಾಯವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಫ್ರೆಂಡ್ಸ್ ಆಫ್ ಬಿಎಂಟಿಸಿ ಗುಂಪಿನ ಸದಸ್ಯ ಅಮೋಘನ್ ಅಂತವರು ಮಾತನಾಡಿ ಹೊಸೂರು ರಸ್ತೆಯ ಕೆಲವು ಲೋಪಗಳನ್ನ ಪಟ್ಟಿ ಮಾಡಿದ್ದಾರೆ. ಕೃಪಾನಿಧಿ ಕಾಲೇಜಿನಿಂದ ಮಡಿವಾಳ ನಡುವಿನ ದೂರ ಕೇವಲ 900 ಮೀಟರ್ ಇದ್ರೂ ಕೂಡ ಸ್ಟೇಜ್ ಆಧಾರದಲ್ಲಿ ದರವನ್ನ ಬದಲಾವಣೆ ಮಾಡಲಾಗುತ್ತೆ. ಕೋನಪ್ಪನ ಅಗ್ರಹಾರದಿಂದ ಎಲೆಕ್ಟ್ರಾನಿಕ್ ಸಿಟಿ ಇಲ್ಲಿಯೂ ಕೂಡ 1 ಕಿಲೋಮೀಟರ್ಗಿಂತ ಕಡಿಮೆ ದೂರಕ್ಕೆ ಪೂರ್ತಿ ಸ್ಟೇಜ್ನ ಹಣವನ್ನ ದರ ನಿಗದಿ ಮಾಡಲಾಗಿದೆ. ಈ ಕುರಿತು ಪ್ರತಿಕ್ರಿಯೆ ಕೊಟ್ಟಿರುವಂತಹ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಟಿಕೆಟ್ ದರ ವ್ಯವಸ್ಥೆಯ ಪುನರ್ ವಿಮರ್ಶೆಯ ಬೇಡಿಕೆಗಳನ್ನ ಪರಿಶೀಲನೆ ಮಾಡೋದಾಗಿ ತಿಳಿಸಿದ್ದಾರೆ. ಇನ್ನೇ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ಹಾಗೆ ನೀವೇನು ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.